ಮೊನ್ನೆ 7/4/2026 ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಒಂದು ಲವ್ ಜಿಹಾದ್ ವಿರುದ್ಧ ಪ್ರತಿಭಟನಾ ಸಭೆಯನ್ನ ಆಯೋಜನೆ ಮಾಡಿದ್ವಿ ಧಾರವಾಡದ ಸುಭಾಷ್ ರೋಡ್ನಲ್ಲಿ. ಆ ಕಾರ್ಯಕ್ರಮದಲ್ಲಿ ಹಿಂದೂ ಹೃದಯ ಸಾಮ್ರಾಟ್ ಚಕ್ರವರ್ತಿ ಸೂಲಿಬೆಲೆ ಅವರು ಮುಖ್ಯ ವಕ್ತಾರರಾಗಿ ಬಂದಿದ್ದರು. ತಮಗೆಲ್ಲ ಗೊತ್ತಿದೆ, ಆ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಏನು ಹುಬ್ಳಿ ಧಾರವಾಡದಲ್ಲಿ ಏನು ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿ ಮಾಡುವ ನೆಪದಲ್ಲಿ ಲವ್ ಜಿಹಾದ್ ಮಾಡಿ ಅವರ ಪ್ರೈವೇಟ್ ವಿಡಿಯೋಗಳನ್ನು ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನು ಏನು ಮಾಡ್ತಾ ಇದ್ರು, ಅದು ಇಡೀ ದೇಶಕ್ಕೆ ಹುಬ್ಳಿ ಧಾರವಾಡ ಒಂದು ವಿಷಯ ಹೋಗಿದೆ. ಇಂಥ ವಿಷಯದಲ್ಲಿ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು, ದೇಶಭಕ್ತ ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಭಾಷಣದಲ್ಲಿ ಹೇಳ್ತಾರವರು ಏನಂತಂದ್ರೆ, ಯಾರು ಈ ಲವ್ ಜಿಹಾದ್ ಮುಸಲ್ಮಾನರ ಮಾಡ್ತಾ ಇದ್ದಾರೆ, ಮಾಡುವಂತವರು ನೀವು ತಿಳುವಳಿಕೆ ಇರಬೇಕು. ಈ ರೀತಿ ಹಿಂದೂ ಹೆಣ್ಣು ಮಕ್ಕಳನ್ನ ಅಶ್ಲೀಲವಾಗಿ ಬಳಸಿಕೊಳ್ಳುವಂತದ್ದು, ಡ್ರಗ್ಸ್ ಮತ್ತು ಗಾಂಜಾ ವ್ಯಸನಿಗಳನ್ನಾಗಿ ಮಾಡಿ ಅವರ ಜೀವನವನ್ನು ಹಾಳು ಮಾಡುವಂತದ್ದು ತಪ್ಪು ಅನ್ನುವಂಥದ್ದನ್ನ ಸಂದೇಶವನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆ, ಚಕ್ರವರ್ತಿ ಸೂಲಿಬೆಲೆ ಅವರು ಹಿಂದೂ ಹೃದಯ ಸಾಮ್ರಾಟ್, ಹಿಂದೂಗಳ ರಕ್ಷಣೆಗೋಸ್ಕರ ಇರುವಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಹಿಂದೂಗಳು ಒಗ್ಗಟ್ಟಾಗಬೇಕು, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಆದರೆ ಇಲ್ಲಿ ಇರುವಂತಹ ಒಬ್ಬ ಹರಾಮ್ಕೋರ್ ಅಂದ್ರೆ ಏನು, ಅವನ ಹೆಸರು, ಸಾಬನ ಹೆಸರೇನು, ಒಂದು ಇಸ್ಮಾಯಿಲ್ ತಮಟಗಾರ್ ಅಂತ ಹೇಳಿ ಅವನು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಏನಂತ ಹೇಳಿ, ಆ ಶಬ್ದವನ್ನ ನಮ್ಮ ಹಿಂದೂ ಸಂಘಟನೆಗಳು, ನಾವು ಹಿಂದೂ ಮುಖಂಡರು ಆ ಶಬ್ದವನ್ನು ಉಪಯೋಗ ಮಾಡಬಾರ್ದು. ಯಾಕಂದ್ರೆ ಅದು ಮಗನೇ ಅನ್ನುವಂತ ಶಬ್ದವನ್ನ ಚಕ್ರವರ್ತಿ ಅಣ್ಣವರಿಗೆ ಬರೆಸಿದ್ದಾನೆ. ಆ ಶಬ್ದ ಬಳಸುವಂತ ಅವಶ್ಯಕತೆ ಇದೆಯಾ? ನೀನು ಪೊಲಿಟಿಕ್ಸ್ ನಲ್ಲಿ ಇದೆಯಾ, ನೀನು ರಾಜಕಾರಣದಲ್ಲಿ ಕೆಲಸ ಮಾಡ್ತಾ ಇದೆಯಾ? ನಿನಗೆ ಯಾವ ಭಾಷೆಯನ್ನು ಉಪಯೋಗಿಸಬೇಕು ಅನ್ನುವಂಥದ್ದು ನಿನಗೆ ರಾಜಕೀಯ ಬರಲ್ವಾ? ನೀವು ಉಪಯೋಗಿಸಿದಂತ ಶಬ್ದ ಏನಿದೆಯಲ್ಲ, ಅದು ಆ ಶಬ್ದ ನಾವು ಕೂಡ ಉಪಯೋಗಿಸಬಹುದು. ಆದರೆ ನಿನ್ನ ನಡತೆಗೆ ನಾವು ಕೂಡ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸಂಸ್ಕಾರ ಇದೆ, ನಮಗೆ ಸಂಸ್ಕೃತಿ ಇದೆ, ನಾವು ಭಾರತ ದೇಶದಲ್ಲಿ ಜನಿಸಿದ್ದೀವಿ. ಈ ರೀತಿ ಶಬ್ದವನ್ನು ನಾವು ಬಳಕೆ ಮಾಡೋದಿಲ್ಲ ಅನ್ನುವಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಇಸ್ಮಾಯಿಲ್ ತಮಟಗಾರ ಪ್ರಶ್ನೆ ಮಾಡ್ತಾನ, ಅವ್ರೇನು ಪರ್ಮಿಷನ್ ತಗೊಂಡಿದಾರಾ ಅಂತೇಳಿ. ಇಲ್ಲಿದೆ ನೋಡಿ, ಪರ್ಮಿಷನ್ ನಾವು ತಗೊಂಡಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದವರು ನಾವು ಆ ಕಾರ್ಯಕ್ರಮ ಎಲ್ಲಿ ಮಾಡ್ತಾ ಇದ್ದೇವೆ, ಟ್ರಾಫಿಕ್ ಪೊಲೀಸರು ಇರಬಹುದು, ಕಾರ್ಪೊರೇಷನ್ ದವರು ಇರಬಹುದು, ಎಲ್ಲರದು ಪರ್ಮಿಷನ್ ತಗೊಂಡಿದ್ದೇವೆ. ಇದೇ ಡಾಕ್ಯುಮೆಂಟ್ ಸಾಬಾ ಇಸ್ಲಾಂ, ನೀ ಯಾರು ಹೇಳ್ತಾ ಇದೆಯಲ್ಲ ತಮಟ್ಗಾರ್, ಇದೇ ಡಾಕ್ಯುಮೆಂಟ್ ನಿನ್ ಕಣ್ಣಿಗೆ ಕಾಣಿಸ್ತಾ ಇದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಹೆಡ್ ಆಫೀಸ್ ಹುಬ್ಳಿಯಲ್ಲಿದೆ. ನೀ ಬಂದ್ರೆ ನಿನಗೆ ಡಾಕ್ಯುಮೆಂಟ್ ಕೊಡ್ತೀವಿ. ಆದ್ರೆ ನಾನ್ ನಿನಗೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ, ಪರ್ಮಿಷನ್ ಅಂತ ಕೇಳ್ತಾ ಇದ್ದಿಲ್ಲ. ನೀವು ಎಲ್ಲರೂ ಕುತ್ಕೊಂಡು ವರ್ಷದಲ್ಲಿ ಎರಡು ಸಲ ರಸ್ತೆಯಲ್ಲಿ ಕುಂಡಿ ಹತ್ತಿ ನಮಾಜ್ ಮಾಡ್ತಿರಲ್ಲ, ನೀವೇನು ಪರ್ಮಿಷನ್ ತಗೊಂಡಿರ್ತೀರೇನು? ಆಮೇಲೆ ನಿಮ್ಮ ಎಲ್ಲ ಸಾಬ್ರೆಲ್ಲ ಸೇರಿ ಬೀದಿ ಒಳಗೆ ರಸ್ತೆದಾಗ ನಿಂತ್ಕೊಂಡು ನೀವು ವ್ಯಾಪಾರ ಮಾಡ್ತಿರಲ್ಲ, ಪರ್ಮಿಷನ್ ತಗೊಂಡಿರ್ತೀರಿ. ನೀವು ಹುಷಾರಾಗಿರ್ಬೇಕು. ಹಿಂದೂ ಸಮಾಜ ನಿಮಗೆ ಇಲ್ಲಿ ಇರ್ಲಿಕ್ಕೆ ಅವಕಾಶ ಕೊಟ್ಟಿದೆ. ನೆನಪಿರ್ಲಿ, ಇತಿಹಾಸವನ್ನು ನೆನಪಿಟ್ಕೋಬೇಕು. ಹಿಂದೂಗಳನ್ನ ಕೆಣಕಕ್ಕೆ ಹೋಗ್ಬೇಡ್ರಿ. ಯಾರೋ 8 ಜನ ಬಂದಿದಾರ ಅಂತ ಹೇಳ್ತಾ ಇದ್ದೀರಲ್ಲ, ಯಾರು ಈ ಸಾಬ 8 ಜನ ಅಂತ ಹೇಳಿದಾನೆ, ಇವತ್ತು ಇದೇ ಧಾರವಾಡದ ಟೌನ್ ಸ್ಟೇಷನ್ ಹತ್ರ 100 ಜನ ನಾವು ಇಲ್ಲಿ ಹಿಂದೂ ಕಾರ್ಯಕರ್ತರು ಬಂದಿದ್ದೇವೆ. ಚಕ್ರವರ್ತಿ ಸೂಲಿಬೆಲೆ ಅಣ್ಣವರ ಬೆಂಬಲಿಗೆ ನಿಂತುಕೊಂಡಿದ್ದೇವೆ ನಾವು. ನೀ ಏನಾದ್ರೂ ನಿಂದ ನಾಟಕ, ನಿಂದ ರಾಜಕಾರಣ ಏನೇ ಇದ್ರು ನಿನ್ನ ಹತ್ರ ಇಟ್ಕೋ. ಈ ರಾಜಕಾರಣದಲ್ಲಿ ನೀನಾದ್ರೂ ಹಿಂದೂ ಮುಸ್ಲಿಂ ದಂಧೆ ಗಲಾಟೆ ಎಬ್ಸುವಂತದ್ದು, ಅದರಲ್ಲಿ ನಿನ್ನ ಬೇರೆ ಕಾಲವನ್ನು ಬೇಯಿಸಿಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾನೆ ಇಸ್ಮಾಯಿಲ್ ತಮಟಗಾರ್ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತು ನಿನ್ನ ಸಮಾಜ ಯಾರು ಇದು ಇದೆಯಲ್ಲ, ಅವರು ಯಾವುದು ಅಂಜುಮನ್ ಸಂಸ್ಥೆ ಅವರಿಗೆ ನಾನು ಈ ಮುಖಾಂತರ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಕೂಡ ಬುರ್ಕ ಹಾಕೊಂಡಂತ ಹಿಂದೂ ಹೆಣ್ಣು ಮಕ್ಕಳಿದಾರಲ್ಲ, ಯಾಕೆ ಅವ್ರು ನಿಮ್ಮ ಮುಸಲ್ಮಾನರ ಹುಡುಗರಿಗೆ ಹೇಳ್ರಿ, ಬುರ್ಕ ಹಾಕೊಂಡು ಹುಡುಗಿಯರಿಗೆ ನೀವು ಪ್ರೀತಿ ಮಾಡಿ ಮದುವೆ ಮಾಡ್ಕೋರಿ ಅಂತ ಹೇಳ್ರಿ. ಹಿಂದೂ ಹುಡುಗಿಯರು ಯಾಕೆ ಬೇಕು? ಹಿಂದೂ ಹುಡುಗಿಯರು ಮಾಡ್ತಾ ಇದ್ರ ಅಂದ್ರೆ ನಿಮ್ಮ ಮುಸ್ಲಿಮ ಬುರ್ಕ ಇರ್ತಕ್ಕಂತ ಹುಡುಗಿಯರು ಶ್ರೇಷ್ಠರು ಇಲ್ವಾ, ಪವಿತ್ರವಾಗಿಲ್ವಾ ಅವ್ರ ಹುಡುಗಿಯರು? ಯೋಚನೆ ಮಾಡಿ. ಇಡೀ ದೇಶದಲ್ಲಿ ಏನ್ ನಡೀತಾ ಇದೆ ಯೋಚನೆ ಮಾಡಿ. ಹಿಂದೂ ಹೆಣ್ಣು ಮಕ್ಕಳನ್ನು ಅಶ್ಲೀಲವಾಗಿ ಇವತ್ತು ಟೌನ್ ಪೊಲಿಟಿಷಿಯನ್ ಬಂದಿದ್ದೇವೆ ನಾವು. ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದಿಂದ ಇವತ್ತು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ, FIR ಮಾಡಿಸ್ತಾ ಇದ್ದೇವೆ ಅವನ ಮೇಲೆ. ನಾವು ಯಾಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೇವೆ ಅಂದ್ರೆ, ನಮ್ದು ರಕ್ತ ಕುದಿತಾ ಇದೆ. ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನ ನಾವು ಇವತ್ತು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅಕಸ್ಮಾತ್ ಈ ಲವ್ ಜಿಹಾದ್ ಮಾಡುವಂತ ಯಾವುದೇ ಜಿಹಾದಿಗಳಿಗೆ ಬಜರಂಗ್ ದಳದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ನೀವೇನಾದರೂ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವಂತದ್ದು, ಅವರು ವಿಡಿಯೋಗಳನ್ನ ಮಾಡಿಕೊಳ್ಳುವಂತ ಕೆಲಸ ಮಾಡಿದ್ರೆ
ಯಾರು ಜಿಹಾದಿಗಳು ಮಾಡ್ತಾರೋ ಅವ್ರ ಮನೆಗಳಿಗೆ ಬೆಂಕಿ ಹಚ್ಚಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಬಜರಂಗ ದಳ. ಶಿವಾನಂದ್ ಸತ್ತಿಗಿರಿ, ಬಜರಂಗ ದಳದ ರಾಜ್ಯ ಸಹ ಸಂಚಾಲಕ.